ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ, ಅದನ್ನು ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ರು. ಗಣಕಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ FIR ಅಲ್ಲಿ ಮಾಡಿಸಿದ್ರು. ಮಾಡ್ಕೊಳ್ಳಿ, ಸಂತೋಷ. SIT ರಚನೆ ಆಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ನಾನು SIT ಕೊಟ್ಟಾಗ ಬ್ರದರ್ಸ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಅಂತ ಕೊಡು ಅಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ, ಫೋನ್ ಟ್ಯಾಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ, ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು, ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದರಲ್ಲಿ ನಂದು ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ, ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ. ಇಲ್ಲಿ ಪ್ರಶ್ನೆ 28ನೇ ತಾರೀಕು FIRನ ಹೊಳೆನರಸೀಪುರದಲ್ಲಿ ಏನು ನೀವು ಮಾಡ್ಕೊಂಡ್ರಿ, FIRನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು, ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ. ಇಲ್ಲ ನಾವೇನಂತ ಹಾಕ್ಸಿಲ್ಲಪ್ಪ, ನಮ್ಮಾಗಲೇ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲ ಹೋಗಲಿ. ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯನವ್ರದ್ದೊಂದು ಶಿವಕುಮಾರ್ದೊಂದು, ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ಬೇಲೆಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸಿದ್ರಿ. ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತಿ ಹೆಣ್ಮಗಳು ಅಂತ ಹೇಳಿ ಯಾವುದೊಂದು ಗನ್ ಪಾಯಿಂಟ್ ಅಂತ ಒಂದಿದೆ, ಗನ್ ಬೆದರಿಕೆ ಇಡಿ ಅತ್ಯಾಚಾರ, ಇದೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾರು ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ, ಪಾಪ ನಡೆದಿರ್ಬೋದು, ನಾನಿಲ್ಲ ಅಂತಲೂ ಹೇಳಲ್ಲ. ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು, ಈ ಕತೆ ಕಟ್ಟಿಸಿರೋರು. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತೆಯರು ಅಂತ ಏನಿದ್ದಾರೆ, ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ. ಯಾರ್ಯಾರನ್ನ ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೇ ಆಗಲಿ ಅನುಮಾನ ಬರ್ತದೆ. ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು. ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ತನಿಖೆ ನಡೆಸ್ತೀರಾ? ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ.
2022ರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತ ಹೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ 2ನೇ ತಾರೀಕು 3ನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್. ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳು ತಗೊಂಡಿದ್ದೀರಲ್ಲ, ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣುಮಗಳು ಯಾರು? ನಾನು ಈ ಫೋಟೋ ತೋರಿಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ. ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಹೆಣ್ಣುಮಗಳು 22ನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಲಿ ಭಾಗವಹಿಸಿದ್ದಾರೆ. 22ನೇ ತಾರೀಕು ಬೆಳಗ್ಗೆ, 21 ರಾತ್ರಿ ಹೆಣ್ಣುಮಗಳು ಫೋಟೋ ಬಿಟ್ಟಿದ್ದೀರಿ. ಈಗ ಅದೇಂಥದ್ದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ. ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಈಗ 3 ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಯಾಕೆ ಹೋದ್ಲು ಹೆಣ್ಣುಮಗಳು? 22ನೇ ತಾರೀಕು 21 ಆ ಹೆಣ್ಣುಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ. 22 ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಳಲ್ಲ ಆ ಹೆಣ್ಮಗಳು. ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ಪಾಪ ಅದೇನೋ ರೇವಣ್ಣ ಅವರು ಅರೆಸ್ಟ್ ಮಾಡಿದ್ವಿ ಹೇಳ್ತಾರೆ, ಅದಿರಲಿ, ಅದು ಆಮೇಲೆ ಹೇಳ್ತೀವಿ. ಇದೆಲ್ಲ ಶುರುವಾಯ್ತಲ್ಲ, FIR ಹಾಕಿದ್ರು, ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು. ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾಠ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು. ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು. ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜಾರು ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಅವತ್ತು ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು PPA ಗೌರ್ಮೆಂಟ್ PPA ಹೇಳ್ತಾರೆ, ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ? ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ? ತೋಟದ ಮನೆ ಅಂತ TV ನೀವೆಲ್ಲ ತೋರಿಸಿದ್ರಿ ಅಲ್ವಾ? ಅದ್ಯಾವುದೋ ಎಂಥ ಊರು? ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ. ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ, ಇರಲಿ, ಅದೆಲ್ಲ ಈಗ ನಾನು ಮಾತಾಡಲ್ಲ. ತೋಟದ ಮನೆಯಿಂದ ಕರ್ಕೊಂಬಂದು ತೋಟದ ಮನೆಯಲ್ಲಿ ಮಾಜಾರು ಮಾಡಿದ್ದೀರಾ? 24 ಗಂಟೆ ಅಲ್ಲ 30-35 ಗಂಟೆ ಕಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು. 1.5 ದಿವಸ ಆದರೂ ಹೆಣ್ಣುಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ? 2 ದಿನ ಹೆಚ್ಚು ಕಡಿಮೆ. ಇವತ್ತವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ. ಏನಕ್ಕೆ 2 ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳಿಗೆ ಹಾಕೊಂಡಿದ್ದೀರಿ? ಆ ಹೆಣ್ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ. ಇವತ್ತು ಬೆಳಗ್ಗೆನೋ ಪೇಪರ್ ನೋಡಿದೆ, ಅದನ್ನು ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಸೋರಿಕೆ ಮಾಡಿದ್ದೀರಿ SITಯಿಂದ. ನೀವು ಹೇಳ್ದಂಗೆ ರೇವಣ್ಣವ್ರು ಬರ್ಕೊಡ್ಬೇಕಾ? ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣ ಅವ್ರನ್ನ ಬೆಳಕೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ, ಇದು ತನಿಖೆ ಅಂತ ಕರಿತೀರಾ? ಅದಕ್ಕೆ ಹೇಳಿದ್ದು, ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತನಿಖೆನೋ ಅಂತ ಹೇಳಿ. ಅದೆಲ್ಲ ಇರಲಿ. ಈಗ ಈ ಅದ್ಯಾವುದೋ ಒಂದು ಕಾರ್ತಿಕ್ ಅಂತ ಹೇಳಿ
ಇನ್ಯಾರೋ ಹುಡುಗ ಪೆನ್ ಡ್ರೈವ್ದು ಕತೆ ಶುರು ಆಯ್ತಲ್ಲ. ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಈ ಕಾರ್ತಿಕ್ ಅನ್ನೋನು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು? ನಾನು ಅವತ್ತು ಹುಬ್ಳಿಲಿದ್ದೇನೆ. ಹುಬ್ಳಿಲಿ ಎಷ್ಟನೇ ತಾರೀಕಿದ್ದಪ್ಪ? ನಾನು ಅಲ್ಲೇ ಹೇಳಿಕೆ ಕೊಡೋದಿತ್ತಲ್ಲ, ಪ್ರೆಸ್ ಮೀಟ್ ಬಂದು ಹೇಳಿದ್ದಲ್ಲ. ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಗೌಡ ಅವನು ಪ್ರೆಸ್ದವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವಿಡಿಯೋನ. ಇದು ನಡೆದಿರೋದಲ್ವೇ ನಿಮ್ಮ ಕಣ್ಣು ಮುಂದೆ? ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ. ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ SIT ಅವರು ಹುಡುಕಲಿಲ್ಲ. ನಿಮ್ಮ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಕೇಳಕ್ಕೆ ಬಯಸ್ತಾ ಇದ್ದೇನೆ, ಗೃಹ ಸಚಿವರಿಗೆ. ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ, ಈ ತನಿಖೆಯ ವಿಸ್ತರಣೆಯನ್ನು ಏನು ಆ ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು, ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನೀವು ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್ನು. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಕಾರ್ತಿಕ್ ಕೂಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ದರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನೋ ಮಲೇಷ್ಯಾಗೆ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ DK ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆಗೆ ಇಟ್ಟದ ಮನೆ ಅಂದರು ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯಯ್ಯೋ ನಾನು ಇದೇನೋ ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಉಪ್ಪಿನಿಂದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಹಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ ಅರೆಸ್ಟ್ ಆಯಿತಾ? ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನು ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ, ಅದಕ್ಕೆ ನಿಮ್ಮ ಮುಂದೆ ಇರ್ತೇನೆ. ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ದರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ 8 ಗಂಟೆಗೆ ಏನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ, ಅವನು ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ನಾವಿಲ್ಲಿ ಆಗ್ತಿಲ್ಲ ರೆಡಿ ಮಾಡಿಲ್ವೇನೋ ಬಹುಶಃ. ಆನ್ಬಾಳ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ವಿಡಿಯೋ ಪೆನ್ ಡ್ರೈವ್ನ ಇದೆಯಾ ನೋಡಿ. ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರಿಲ್ ಮಾಡ್ತಾ ಇದ್ರಿ, ನೀವು 2 ಗಂಟೆ ಕೂತ್ಕೊಂಡು ಕೇಳೋಕ್ಕಾಯ್ತದ? ಅವೆಲ್ಲ ಕೇಳ್ಕೊಳ್ಳಿ.